ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಿನ್ನೆ ತಾನೇ ದಶಕದ ಮಹೋತ್ಸವನ ಸೆಲೆಬ್ರೇಟ್ ಮಾಡಿ ಅದನ್ನ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರು ಕಲರ್ಸ್ ಕನ್ನಡದವರು. ಈವ್ನಿಂಗ್ 7 o'clock ಈ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗ್ತಿತ್ತು. ಅಂಡ್ ನಿನ್ನೆ ನಡೆದಂತಹ ಒಂದು ಘಟನೆ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಫ್ಯಾನ್ಸ್ ಗಳಿಗಾಗಿರ್ಬೋದು ಅಥವಾ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ್ ಅವರ ಫ್ಯಾನ್ಸ್ ಗಳಿಗಾಗಿರ್ಬೋದು ಕಣ್ ತಂಪಾಗುವಂತೆ ಒಂದು ಘಟನೆ ನಡೀತು ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ವೇಟ್ ಮಾಡ್ತಿದ್ರು. ಇವರ ಬಗ್ಗೆ ಚರ್ಚೆ ಮಾಡೋದನ್ನ ನಾವೆಲ್ಲರೂ ನೋಡ್ಬೇಕು, ಇವರಿಬ್ಬರ ಒಂದು ಕಪಲ್ ಬಗ್ಗೆ ಚರ್ಚೆ ಆಗೋದನ್ನ ನಾವು ನೋಡ್ಬೇಕು, ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಬಗ್ಗೆ ಚರ್ಚೆ ಆಗೋದನ್ನ ನೋಡ್ಬೇಕು ಅಂತ ಹೇಳಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಕಾಯ್ತಿದ್ರು. ಅಂಡ್ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ್ ಅವ್ರ ಬಗ್ಗೆ ಚರ್ಚೆ ಆಗೋದನ್ನ ನೋಡ್ಬೇಕು ಅಂತ ಹೇಳಿ ತ್ರಿಮೋಕ್ಷಿ ಫ್ಯಾನ್ಸ್ ಗಳು ಕಾಯ್ತಿದ್ರು. ಸೊ ಇವ್ರಿಗೆಲ್ರಿಗೂ ಒಂದ್ ಸ್ವಲ್ಪ ಹ್ಯಾಪಿ ಆಯ್ತು ಅಂತಾನೆ ಅನ್ಕೊಂತೀನಿ ಈ ದಶಕದ ಮಹೋತ್ಸವನ ನೋಡಿ. ಯಾಕಂದ್ರೆ ತ್ರಿವಿಕ್ರಮ್ ಮತ್ತೆ ಪ್ರತಿಮಾ ಅವರು ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆದ್ಮೇಲೆ ಅವ್ರಿಗೆ ಮಾತಾಡೋದಕ್ಕೆ ಅಂತ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿದಾಗ ಅಲ್ಲಿ ಅನುಪಮ ಗೌಡ ಅವರು ಒಂದಷ್ಟು ಹುಡುಗಿಯರ ಪಿಕ್ಚರ್ ಅನ್ನ ಲೈಕ್ ಒಂದ್ಸತಿ ಕಣ್ಣನ್ನ ಹಾಕಿ ಬರೀ ಒಂದು 4 ಆಪ್ಷನ್ಸ್ ಅನ್ನ ಕೊಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ. ಲೈಕ್ 4 ಕಣ್ಣನ್ನ ಹಾಕಿ ಇದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದ್ರಲ್ಲಿ ತ್ರಿವಿಕ್ರಮ್ ಅವರು ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅಂಡ್ ಬರೀ ನೋಸ್ ಪಿಕ್ಚರ್ ಮಾತ್ರ ಹಾಕಿ ಒಂದು 4 ಪಿಕ್ಚರ್ ಅನ್ನ ಹಾಕಿ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದ್ರಲ್ಲಿ ತ್ರಿವಿಕ್ರಮ್ ಅವರು ಒಂದು ಪಿಕ್ಚರ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ಲಿಪ್ಸ್ ಗಳನ್ನ ಹಾಕಿ ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಆಗ ತ್ರಿವಿಕ್ರಮ್ ಅವರು ಒಂದು ಲಿಪ್ ಪಿಕ್ಚರ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ನಂತರ ಹೇರ್ ಸ್ಟೈಲ್ ಕೂಡ ಫೋಟೋಸ್ ಗಳನ್ನ ಹಾಕಿ ಇದ್ರಲ್ಲೂ ಕೂಡ ಒಂದು ಪಿಕ್ಚರ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಲೈಕ್ ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನ ಮದ್ವೆ ಆಗುವಂತಹ ಹುಡುಗಿ ಯಾವ ರೀತಿ ಇರಬೇಕು, ಏನೇನ್ ಕ್ವಾಲಿಟೀಸ್ ಇರಬೇಕು, ಲೈಕ್ ಕಣ್ಣು ಯಾವ ತರ ಇರಬೇಕು, ಮೂಗ್ ಯಾವ ತರ ಇರಬೇಕು, ಲಿಪ್ಸ್ ಯಾವ ತರ ಇರಬೇಕು ಅಂಡ್ ಹೇರ್ ಸ್ಟೈಲ್ ಯಾವ ತರ ಇರಬೇಕು ಅದನ್ನೆಲ್ಲವನ್ನ ಸಹ ಕೇಳಿ ಪಿಕ್ಚರ್ ಮೂಲಕ ತೋರಿಸಿ ಲಾಸ್ಟ್ ಆಗಿ ಫೈನಲ್ ಆಗಿ ಒಂದು ಹುಡುಗಿನ ನಾವು ತೋರಿಸ್ತೀವಿ, ನಿಮ್ಮ ಮನಸ್ಸಲ್ಲಿರುವಂತಹ ಹುಡುಗಿನ ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ. ಸೊ ಫೈನಲ್ ಆಗಿ ತ್ರಿವಿಕ್ರಮ್ ಅವರು ಒಂದೊಂದು ಪಿಕ್ಚರ್ ಅಲ್ಲಿ ಒಂದೊಂದನ್ನ ಸೆಲೆಕ್ಟ್ ಮಾಡ್ತಾ ಬರ್ತಾರೆ. ಸೆಲೆಕ್ಟ್ ಎಲ್ಲ ಮಾಡಿದ್ದಾದ್ಮೇಲೆ ಅಲ್ಲಿ ಮೊದಲಿಗೆ ಬರೋದು ಭವ್ಯ ಗೌಡ ಅವರ ಫೋಟೋ. ಭವ್ಯ ಗೌಡ ಅವರ ಫೋಟೋ ಹಾಕಿದ ತಕ್ಷಣ ಎಲ್ಲರೂ ಸಹ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಕಲರ್ಸ್ ಕನ್ನಡದ ಸೀರಿಯಲ್ ಟೀಮ್ ಅವ್ರ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಅವ್ರ ಆಗಿರ್ಬೋದು, ಎಲ್ಲರೂ ಸಹ ಲೈಕ್ ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಎಲ್ಲರೂ ಸಹ ಈ ಒಂದು ದಶಕದ ಮಹೋತ್ಸವದಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ಅವ್ರು ಎಲ್ಲರೂ ಸಹ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಲೈಕ್ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರ ತ್ರಿವಿಕ್ರಮ್ ಫೋಟೋ ಬರೋದಿಲ್ಲ, ಭವ್ಯ ಗೌಡ ಅವರ ಫೋಟೋ ಹಾಕಿದಾಗ ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಯಾರು ಸೂಟ್ ಆಗ್ತಾರೆ ಅಂತ ಹೇಳಿ ಒಂದು ಹುಡುಗಿನ ರೆಡಿ ಮಾಡಿ ಒಂದು ಫೋಟೋನ ಹಾಕ್ತೀವಿ ನಾವು ಅಂತ ಹೇಳಿ ಆಪ್ಷನ್ಸ್ ಅನ್ನ ಕೊಟ್ಟು ಸೆಲೆಕ್ಟ್ ಮಾಡಿಸ್ತಾರೆ. ಬಟ್ ಫೈನಲ್ ಆಗಿ ಅಲ್ಲಿ ಬರೋದು ಭವ್ಯ ಗೌಡ ಅವರ ಫೋಟೋಸ್. ಆವಾಗ ಎಲ್ಲರೂ ಸಹ ಕಿರ್ಚಿಸ್ತಾರೆ. ಅಂಡ್ ಇದನ್ನ ನೋಡಿದಾಗ ನಮ್ಗೆ ಆಡಿಯನ್ಸ್ ಆದವ್ರಿಗೂ ಸಹ ಲೈಟ್ ಆಗಿ ಒಂದು ಸ್ಮೈಲ್ ಬಂತು ಅಂತಾನೆ ಹೇಳ್ಬೋದು. ಲೈಕ್ ಇದು ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಇವ್ರು ಅವ್ರನ್ನ ಬಿಟ್ರು, ಅವ್ರು ಇವ್ರನ್ನ ಬಿಟ್ರು. ಅಂದ್ರೆ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರನ್ನ ಬೇಡ ಅಂತ ಬಿಟ್ರು ಅಥವಾ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನೇ ಬೇಡ ಅಂತ ಬಿಟ್ರು ಜನಗಳು ಮಾತ್ರ ಈ ಒಂದು ಪೇರ್ನ ಇಷ್ಟಪಡೋದನ್ನ ಬಿಡಲ್ಲ ಅಂತ ಅನ್ಸ್ತಿದೆ. ಆ ರೇಂಜ್ಗೆ ಇವರು ಇಷ್ಟಪಡ್ತಿದ್ದಾರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರ ಪೇರ್ನ. ಎಸ್, ತ್ರಿವ್ಯಾ ಫ್ಯಾನ್ಸ್ ಯಾವ ರೇಂಜ್ಗೆ ಹಿಟ್ ಆಗಿತ್ತು ಅನ್ನೋದು ನಿಮ್ಮೆಲ್ರಿಗೂ ಸಹ ಗೊತ್ತಿದೆ. ಬಟ್ ಅವರ ಫ್ಯಾನ್ಸ್ ಗಳಿಗೆ ಖುಷಿ ಆಗೋ ರೀತಿ ಇವರಿಬ್ರು ನಡ್ಕೊಳ್ತಿಲ್ಲ. ಸೊ ಅದು ಸ್ವಲ್ಪ ಬೇಜಾರು ಅನ್ನೋದು ಬಿಟ್ರೆ ಈ ಒಂದು ಕಪಲ್ನ ಈಗಲೂ ಸಹ ಜನಗಳು ಅಷ್ಟೇ ಇಷ್ಟಪಡ್ತಿದ್ದಾರೆ. ಅಂಡ್ ಇವಾಗಲೂ ಸಹ ಒಂದು ಪಿಕ್ ಹಾಕಿದ್ರೆ ಸಾಕು, ನಾವು ಕಣ್ ತುಂಬಿಸ್ಕೊಳ್ತೀವಿ ನಿಮ್ಮ ಒಂದು ಪೇರ್ನ ಅಂತ ಹೇಳಿ ಖುಷಿ ಪಟ್ಕೊಂಡು ವೆಯ್ಟ್ ಮಾಡ್ತಿರೋರು ಎಷ್ಟೋ ಜನ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಬಟ್ ಇವರ ಪ್ರೀತಿಗೆಲ್ಲ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಲೈಕ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ 0 ಅಂತಾನೆ ಹೇಳ್ಬೋದು. ಲೈಕ್ ತ್ರಿವ್ಯಾ ಫ್ಯಾನ್ಸ್ ಗಳಿಗೆ ಮಾತ್ರ ಹೇಳ್ತಿರೋದು. ಅವರ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಅವರವರ ಫ್ಯಾನ್ಸ್ಗೆ ಅವರು ಯಾವಾಗ್ಲೂ ಸ್ಯಾಟಿಸ್ಫೈ ಮಾಡ್ತಾನೆ ಬಂದಿದ್ದಾರೆ. ಬಟ್ ಈ ಒಂದು ಪೇರ್ ಅಂತ ನೋಡಿದಾಗ ತ್ರಿವ್ಯಾ ಫ್ಯಾನ್ಸ್ ಗಳು ಅಕ್ಸೆಪ್ಟ್ ಮಾಡಿರೋ ರೀತಿ ಇವರಿಬ್ರು ನಡ್ಕೊಳ್ತಿಲ್ಲ. ಅದ್ ಒಂದೇ ಬೇಜಾರು, ಅದನ್ನ ಬಿಟ್ರೆ ಇನ್ನೇನಿಲ್ಲ. ಅಂಡ್ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರ ಬಗ್ಗೆ ಮಾತಾಡೋದಾದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರು ಎಲ್ಲಿಯೂ ಸಹ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡೋದಾಗ್ಲಿ, ಇಬ್ಬರೇ ಕುತ್ಕೊಂಡು ಏನಾದ್ರು ಡಿಸ್ಕಸ್ ಮಾಡೋದಾಗ್ಲಿ ಅಥವಾ ಒಬ್ರಿಗೊಬ್ರು ಊಟ ಮಾಡಿಸೋದಾಗ್ಲಿ, ಜೊತೆಲಿ ಕುತ್ಕೊಂಡು ಊಟ ಮಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ. ಜಸ್ಟ್ ಟಾಸ್ಕ್ ಆಡ್ಬೇಕಾದ್ರೆ 1-2 ಸತಿ ಜೊತೆಲಿ ಕುತ್ಕೊಂಡಿರೋದು ನಾವು ನೋಡಿರ್ತೀವಿ. ಅಂಡ್ ಒಂದಷ್ಟು ಐ ಕಾಂಟ್ಯಾಕ್ಟ್ಸ್ ಗಳನ್ನ ನಾವು ಎಡಿಟ್ಸ್ ಅಲ್ಲಿ ನೋಡಿರೋದಷ್ಟೇ. ಇಷ್ಟನ್ನ ಬಿಟ್ರೆ ಜನಗಳು ಇವರಿಬ್ಬರ ಪೇರ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಅವರಿಬ್ರು ಒಟ್ಟಿಗೆ ಇಲ್ದಿದ್ರು ಸಹ ಅವ್ರನ್ನ ಒಟ್ಟಿಗೆ ಕಲ್ಪಿಸ್ಕೊಂಡು ಇವರಿಬ್ರು ಚೆನ್ನಾಗಿರ್ತಾರೆ ಜೊತೆಲಿದ್ರೆ ಅನ್ನೋ ರೀತಿ ಜನಗಳು ಅವರಿಬ್ಬರನ್ನ ಕಲ್ಪಿಸ್ಕೊಂಡು ಇವರಿಬ್ರು ಒಟ್ಟಿಗೆ ಇದ್ರೆ ಹೇಗೆಲ್ಲ ಇರ್ಬೋದು ಅಂತ ಹೇಳಿ ಅದನ್ನ ಎಡಿಟ್ಸ್ ಗಳ ಮೂಲಕ ತೋರಿಸ್ತಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ತ್ರಿಮೋಕ್ಷಿ ಫ್ಯಾನ್ಸ್ ಗಳು ಸಹ ಸಿಕ್ಕಾಪಟ್ಟೆ ಎಫರ್ಟ್ಸ್ ಗಳನ್ನ ಹಾಕಿದ್ದಾರೆ ಇವರಿಬ್ಬರನ್ನ ಜೊತೆ ತರಬೇಕು ಅಂತ ಹೇಳಿ. ಇದುವರೆಗೂ ಫಿನಾಲೆ ಅಂತ ಬಂದಾಗ ಯಾವತ್ತೂ ಸಹ ಈ ರೀತಿ ಟ್ರೋಲ್ ಆಗಿರುವಂತಹ ವಿಡಿಯೋಸ್ಗಳನ್ನ, ಅದರಲ್ಲೂ ಸಹ ಕಪಲ್ ವಿಡಿಯೋಸ್ಗಳನ್ನ ಯಾವತ್ತೂ ಸಹ ಪ್ಲೇ ಮಾಡಿ ಫಿನಾಲೆ ವೇದಿಕೆನಲ್ಲಿ ತೋರಿಸಿರ್ಲಿಲ್ಲ. ಬಟ್ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರ ಪೇರ್ ಬಗ್ಗೆ
ಟ್ರೋಲ್ ಆಗಿರುವಂತಹ ವಿಡಿಯೋಸ್ಗಳನ್ನ, ಎಡಿಟ್ ಆಗಿರುವಂತಹ ವಿಡಿಯೋಸ್ಗಳನ್ನ, ಜನಗಳು ನಿಮ್ಮಿಬ್ಬರ ಪೇರನ್ನ ಎಷ್ಟು ಇಷ್ಟಪಡ್ತಿದ್ದಾರೆ, ಹೇಗೆ ನೋಡ್ತಿದ್ದಾರೆ ಅನ್ನೋದನ್ನ ಅವ್ರ ಮುಂದೆ ಇಟ್ರು. ಆ್ಯಂಡ್ ಸಾಕಷ್ಟು ಜನ ಹೇಳ್ತಿದ್ರು ಮೋಕ್ಷಿತಾ ಅವ್ರಿಗೆ ಈ ರೀತಿಯಾದಂತಹ ಎಡಿಟ್ಸ್ಗಳನ್ನ ನೋಡಿದ್ರೆ ಇರಿಟೇಟ್ ಆಗುತ್ತೆ, ಅದನ್ನ ಮಾಡಬೇಡಿ, ಯಾಕಂದ್ರೆ ಮೋಕ್ಷಿತಾ ಅವ್ರಿಗೆ ತ್ರಿವಿಕ್ರಮ್ ಅವ್ರು ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳಿ. ಎಸ್, ಅಫ್ಕೋರ್ಸ್ ಮೋಕ್ಷಿತಾ ಅವರು ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ತ್ರಿವಿಕ್ರಮ್ ಅವರಿಂದ ಒಂದು 2 feet ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡೇ ಬಂದಿದ್ರು. ಆ್ಯಂಡ್ ಅವ್ರ ಜೊತೆ ಅವಾಗ ಸ್ವಲ್ಪ ಕ್ಲಾಶಸ್ ಕೂಡ ಆಗ್ತಾನೆ ಇತ್ತು. ಅವ್ರು ಎಷ್ಟೇ ಕ್ಲಾಶಸ್ ಅನ್ನ ಮಾಡ್ತಿದ್ರು ಸಹ ತ್ರಿವಿಕ್ರಮ್ ಅವ್ರು ಯಾವತ್ತೂ ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿ ಮೋಕ್ಷಿತಾ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ಬಂದ್ರು. ಮೊದಲನೇ ಸತಿ ಜಗಳ ಆದಾಗಿಂದ ಹಿಡಿದು ಕೊನೆ ಸತಿ ಜಗಳದವರೆಗೂ ಮೋಕ್ಷಿತಾ ಅವ್ರ ಜೊತೆ ಯಾವತ್ತೂ ಅವ್ರು ವಾಯ್ಸ್ ರೇಸ್ ಮಾಡಿ ಮಾತಾಡೋ ರೀತಿ ಮಾತೇ ಆಡ್ಲಿಲ್ಲ ತ್ರಿವಿಕ್ರಮ್ ಅವರು. ಸೊ ಇದೇ ಕಾರಣಕ್ಕೂ ಏನು ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತಾ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದರೆಲ್ಲ ಸೃಷ್ಟಿ ಆಗೋಗ್ತಿತ್ತು. ಸೊ ಅದೇ ಎಡಿಟ್ಸ್ ಮೂಲಕ ಜನಗಳ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಎಡಿಟ್ಸ್ ಮೂಲಕ ಆಚೆ ಬರ್ತಿತ್ತು ಅಷ್ಟೇ. ಬಟ್ ತ್ರಿವಿಕ್ರಮ್ ಅವ್ರಿಗಾಗಿರ್ಬೋದು, ಮೋಕ್ಷಿತಾ ಅವ್ರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಆ ರೀತಿ ಫೀಲಿಂಗ್ಸ್ ಇರಲಿಲ್ಲ. ಆ್ಯಂಡ್ ಮೋಕ್ಷಿತಾ ಅವ್ರನ್ನ ಸಾಕಷ್ಟು ಇಂಟರ್ವ್ಯೂನಲ್ಲಿ ತ್ರಿಮೋಕ್ಷಿ ಫ್ಯಾನ್ಸ್ಗಳು ಅಂದರೆ ತ್ರಿಮೋಕ್ಷಿ ಫ್ಯಾನ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಅವಾಗೆಲ್ಲ ಅವ್ರು ಹೇಳಿರೋದು ಇಷ್ಟೇ, ಅವರ ಎಡಿಟ್ಸನ್ನು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಎಷ್ಟೆಲ್ಲ ಎಫರ್ಟ್ಸ್ ಹಾಕಿ ಎಡಿಟ್ಸ್ಗಳನ್ನು ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿದೆ ಅದನ್ನ ಎಡಿಟ್ಸ್ ಮೂಲಕ ತೋರಿಸ್ತಾರೆ ಅಷ್ಟೇ. ಅದರಲ್ಲೂ ಸಹ ಯಾವುದೇ ರೀತಿಯಾದಂತಹ ಕೆಟ್ಟ ಎಡಿಟ್ಸ್ಗಳನ್ನ ನಾನು ನೋಡಿಲ್ಲ. ಸ್ವಲ್ಪ ನೋಡೋದಕ್ಕೆ ತುಂಬಾ ಫಿಲ್ಮಿ ಆಗಿ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ರೀತಿನ ಎಡಿಟ್ಸ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆಲ್ಲ ನನಗೆ ಇರಿಟೇಷನ್ ಆಗೋದು ಆ ಥರ ಎಲ್ಲ ಏನಿಲ್ಲ ಅಂತ ಸ್ವತಃ ಮೋಕ್ಷಿತಾ ಅವರೇ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರ ಜೊತೆ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಸಿಕ್ಕಿದ್ರು ನಾನು ಅದನ್ನ ಮಾಡ್ತೀನಿ ಅಂತಾನೆ ಮೋಕ್ಷಿತಾ ಅವ್ರು ಹೇಳಿರೋದು. ಲೈಕ್ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅಥವಾ ಶಾರ್ಟ್ ಮೂವೀಸ್ಗಳಾಗಿರ್ಬೋದು, ಅಥವಾ ವೆಬ್ ಸೀರೀಸ್ಗಳಾಗಿರ್ಬೋದು, ಯಾವುದೇ ಒಂದು ಪ್ರಾಜೆಕ್ಟ್ ತ್ರಿವಿಕ್ರಮ್ ಅವ್ರ ಜೊತೆ ಸಿಕ್ಕಿದ್ರು ಸಹ ನಾನು ಮಾಡ್ತೀನಿ. ಯಾಕಂದ್ರೆ ನಮ್ಮ ಪೇರನ್ನ ಅಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ ಜನಗಳು. ಸೊ ನಮ್ಮ ಮೂಲಕ ಏನೋ ಒಂದು ಜನಗಳಿಗೆ ತಲುಪ್ತಿದೆ, ಅವ್ರಿಗೆ ಇಷ್ಟ ಆಗೋ ರೀತಿ ನಾವೇನೋ ಮಾಡ್ತಿದ್ದೀವಿ ಅಂತಂದಾಗ ಜನಗಳಿಗೂ ಸಹ ತುಂಬಾನೇ ಖುಷಿ ಆಗುತ್ತೆ. ಫೈನಲಿ ನಾವು ಆರ್ಟಿಸ್ಟ್ ಅಂತ ಅಂದಮೇಲೆ ನಮ್ಮ ಫೈನಲ್ ಮೋಟೋ ಏನಾಗಿರುತ್ತೆ, ಜನಗಳನ್ನ, ನಮ್ಮ ಫ್ಯಾನ್ಸ್ಗಳನ್ನ ಖುಷಿ ಪಡಿಸೋದೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ತ್ರಿವಿಕ್ರಮ್ ಅವ್ರ ಜೊತೆ ನಾನು ಯಾವ ಪ್ರಾಜೆಕ್ಟ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿನೇ ಮೋಕ್ಷಿತಾ ಅವ್ರು ಹೇಳಿರೋದು. ಸೊ ಬಟ್ ಕೆಲವೊಂದಿಷ್ಟು ಜನ ಹೇಳೋದೇನು ಅಂತಂದ್ರೆ ತ್ರಿಮೋಕ್ಷಿ ಎಡಿಟ್ಸ್ಗಳನ್ನ ನೋಡಿದ್ರೆ ಮೋಕ್ಷಿತಾ ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ 100% ಹೇಳ್ತಾ ಇದ್ದೀನಿ, ಆ ರೀತಿ ಇರಿಟೇಷನ್ ಅನ್ನ ಮೋಕ್ಷಿತಾ ಅವ್ರು ಯಾವತ್ತೂ ಸಹ ಮಾಡ್ಕೊಂಡಿಲ್ಲ. ತ್ರಿಮೋಕ್ಷಿ ಅನ್ನುವಂತಹ ಪೇರ್ ಕೂಡ ತುಂಬಾನೇ ಹಿಟ್ ಆಗಿರೋದಕ್ಕೆ ನೆನ್ನೆ ದಶಕದ ಮಹೋತ್ಸವದಲ್ಲಿ ತ್ರಿವಿಕ್ರಮ್ ಅವರ ಹುಡುಗಿರ ಪಿಕ್ಚರ್ ಲಿಸ್ಟ್ ಅಲ್ಲಿ ಮೋಕ್ಷಿತಾ ಅವರ ಫೋಟೋ ಕೂಡ ಹಾಕ್ತಾರೆ. ಅವಾಗ್ಲೂ ಸಹ ಅಲ್ಲಿ ಇರುವಂತಹ ಆಡಿಯನ್ಸ್ ಎಲ್ಲರೂ ಸಹ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಭವ್ಯಗೌಡ ಮತ್ತೆ ಮೋಕ್ಷಿತಾ ಅವರ ಇಬ್ಬರಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಯಾರು ಸೂಟ್ ಆಗ್ತಾರೆ ಅಂತ ಅನುಪಮ ಅವರು ಕ್ವೆಶನ್ ಮಾಡಿ ಕೇಳ್ತಾರೆ. ಅನುಪಮ ಅವರು ಕ್ವೆಶನ್ ಮಾಡಿ ಕೇಳಿದ ತಕ್ಷಣ ಎಲ್ಲರೂ ಬಾಯಲ್ಲೂ ಬರುವಂತಹ ಹೆಸರು ಅಂತಂದ್ರೆ ಅದು ನಮ್ಮ ಭವ್ಯಗೌಡ ಅವರು. ಎಸ್, ಭವ್ಯಗೌಡ ಅವ್ರನ್ನ ತ್ರಿವಿಕ್ರಮ್ ಜೊತೆ ಪೇರ್ ಆಗಿ ನೋಡೋದಕ್ಕೆ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ಅಲ್ಲಿ ತಿಳಿಸಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಅವಾಗ ಹೇಳ್ತಿರ್ತಾರೆ, ನನಗೆ ಭವ್ಯಗೌಡನು ಬೇಡ, ಮೋಕ್ಷಿತಾ ಅವರು ಬೇಡ, ನನಗೆ ಪ್ರತಿಮಾ ಅವರೇ ಸಾಕು ಅಂತ ಹೇಳ್ತಿರ್ತಾರೆ. ಬಟ್ ಆ ಪ್ರತಿಮಾ ಅವ್ರ ಜೊತೆ ಜೋಡಿ ಆಗಿರೋದನ್ನ ಯಾರು ಸಹ ಒಪ್ಕೊಳೋದಿಲ್ಲ. ಆ್ಯಂಡ್ ಇದು 4 ವರ್ಷದ ಕಮಿಟ್ಮೆಂಟ್, ಇದನ್ನ ಅಷ್ಟು ಬೇಗ ಬಿಡೋಕ್ಕಾಗಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಅಂದರೆ ಸೀರಿಯಲ್ 4 ವರ್ಷದವರೆಗೂ ಇರುತ್ತೆ ಅಮ್ಮಮ್ಮ ಅಂತಂದರೆ, ಸೊ ಅಲ್ಲಿವರೆಗೂ ನಾನು ಪ್ರತಿಮನೆ ನೋಡಬೇಕಾಗಿದೆ, ಪ್ರತಿಮನೆ ನನ್ನ ಜೊತೆ ಇಟ್ಕೊಬೇಕಾಗಿದೆ. ಸೊ ಅದಕ್ಕೋಸ್ಕರ ನನಗೆ ಪ್ರತಿಮನೆ ಜೋಡಿ ಆಗಿರಲಿ ಅಂತ ತ್ರಿವಿಕ್ರಮ್ ಅವ್ರು ಹೇಳಿರೋ ರೀತಿ ಇತ್ತು ಅದು. ಆ್ಯಂಡ್ ನಮ್ಮ ಅನುಪಮ ಗೌಡ ಅವ್ರಿಗೂ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರ ಪೇರೇ ತುಂಬ ಇಷ್ಟ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರನ್ನ ನೋಡಿದಾಗ ಬ್ಲಶ್ ಆಗೋದನ್ನು ಸಹ ಅನುಪಮ ಅವ್ರು ನೋಡಿದ್ದಾರೆ. ಹಾಗೆ ತ್ರಿವಿಕ್ರಮ್ ಅವರು ಹೇಗೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಮೋಕ್ಷಿತಾ ಅವರ ಕೋಪನ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದನ್ನು ಸಹ ನೋಡಿದ್ದಾರೆ. ಅದಕ್ಕೋಸ್ಕರ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಅವರ ಪೇರ್ನೇ ಅನುಪಮ ಅವರು ಕೂಡ ಜಾಸ್ತಿ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾಗಲೂ ಸಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಲಾಂಚ್ ಮಾಡ್ತೀವಿ ಅಂತ ಹೇಳಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾಗಲೂ ಸಹ ಅನುಪಮ ಅವರು ಮೋಕ್ಷಿತಾ ಅವ್ರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಾಗ ಅಲ್ಲಿ ಪೇರ್ ಆಗಿ ಬಂದಿದ್ದು ಅಂತಂದ್ರೆ ಅದು ತ್ರಿವಿಕ್ರಮ್ ಅವರೇ. ಸೊ ಈ ರೀತಿ ಅನುಪಮ ಗೌಡ ಅವ್ರಿಗೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರ ಪೇರೇ ಜಾಸ್ತಿ ಇಷ್ಟ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವ್ರು ನಾಚ್ಕೊಳ್ಳೋ ರೀತಿ ಆಗಿರ್ಬೋದು, ಮೋಕ್ಷಿತಾ ಅವರ ಫೋಟೋ ಬಂದಾಗ ತ್ರಿವಿಕ್ರಮ್ ಅವರು ಒಳಗೊಳಗೆ ನಗೋ ರೀತಿ ಆಗಿರ್ಬೋದು. ಸೊ ಇದೆಲ್ಲವನ್ನ ನೋಡಿದಾಗ ತ್ರಿವಿಕ್ರಮ್ ಅವ್ರಿಗೆ ನಿಜವಾಗ್ಲೂ ಮೋಕ್ಷಿತಾ ಅವ್ರ ಮೇಲೆ ಫೀಲಿಂಗ್ಸ್ ಇತ್ತೇನೋ, ಮೋಕ್ಷಿತಾ ಅವ್ರು ಸ್ವಲ್ಪ ಒಪ್ಕೊಳೋ ರೀತಿ ಇದ್ದಿದ್ರೆ ತ್ರಿವಿಕ್ರಮ್ ಅವ್ರು ನಿಜವಾಗ್ಲೂ ಅವ್ರಿಗೆ ಟ್ರೈ ಮಾಡ್ತಿದ್ರೇನೋ ಅಂತ ಅನ್ಸುತ್ತೆ. ಲೈಕ್ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಜೊತೆ ಫ್ರೆಂಡ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೇನೋ. ಬಟ್ ಮೋಕ್ಷಿತಾ ಅವ್ರು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ ಕಾರಣನೋ ಏನು ತ್ರಿವಿಕ್ರಮ್ ಅವರು ಈ ಕಡೆ ಭವ್ಯ ಕಡೆ ಹೋದ್ರು ಅಂತ ಅನ್ಸುತ್ತೆ. ಬಟ್ ಭವ್ಯನ ಬಿಟ್ಟು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಜೊತೆ ಏನಾದ್ರು ಕ್ಲೋಸ್ ಆಗಿದ್ರು ಅಂತಂದ್ರೆ ಹೇಗೆ ಇವಾಗ ತ್ರಿವ್ಯ ಫ್ಯಾನ್ಸ್ಗಳ ಒಂದು ಜೆನ್ಯೂನ್ ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗಿದೆ, ಅದೇ ರೀತಿ ತ್ರಿಮೋಕ್ಷಿ ಫ್ಯಾನ್ ಬೇಸ್ ಕೂಡ ತುಂಬಾನೇ ಜಾಸ್ತಿ ಇರ್ತಿತ್ತು ಅಂತಾನೆ ಹೇಳ್ಬೋದು. ಬಟ್ ಇನ್ನೊಂದು ಬಿಗ್ ಬಾಸ್ ಸೀಸನ್ ಬಂದು ಅಲ್ಲಿ ಒಂದು ಪೇರ್ ಹಿಟ್ ಆಗೋವರೆಗೂ ಈ ತ್ರಿಮೋಕ್ಷಿ ಅಥವಾ ತ್ರಿವ್ಯ ಫ್ಯಾನ್ಸ್ ಅನ್ನೋದು ಏನಿದೆ, ತ್ರಿವ್ಯ ಅನ್ನುವಂತಹ ಕ್ರೇಜ್ ಏನಿದೆ, ಇದು ಮಾತ್ರ ಕಡಿಮೆ ಆಗದೇ ಇಲ್ಲ ಅಂತ ನನಗನ್ಸ್ತಿದೆ. ಸೊ ಈ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ನೀವು ಯಾರ ಫ್ಯಾನ್, ತ್ರಿಮೂಕ್ಷಿ ಫ್ಯಾನ ಅಥವಾ ತ್ರಿವ್ಯಾ ಫ್ಯಾನ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.